ಇದು ಬರೀ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಲ್ಲ, ಇದು ಒಂದು ಅನುಭವ. ಆಕ್ಚುಲಿ ಈ ಮೂವಿಗೆ ಲೂಡೋ ಅಂತ ಟೈಟಲ್ ಬಂದಿದ್ದ ಕಾರಣ ಏನಂದ್ರೆ, ಇದು ಒಂದು 4 ಸ್ಟೋರಿ ಜಾಯಿನ್ ಆಗೋ ಒಂದು ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಯೋಗರಾಜ್ ಸರ್. ಯಾಕಂದ್ರೆ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ನಾವು ಡಿಸೈನ್ ಮಾಡಿರೋ ರೀತಿ ಅದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ನಾನು ಮೂವಿಯಲ್ಲಿ ಈ ಥರ ಚಾನ್ಸ್ ಇದೆ ಅಂದಾಗ ಯಾವುದೋ ಚಿಕ್ಕ ರೋಲ್ ಅಂತ ಅಂದ್ಕೊಂಡಿದ್ದೆ. ಸೊ ಒಂದು 3 ಸೀನ್ಸ್ ಕಂಪ್ಲೀಟ್ ಆದ್ರಲ್ಲಿ 3 ಸೀನ್ಸ್ ಅಷ್ಟಕ್ಕೆ ನಾನು ಕರೆದಿದ್ರು. ಬಟ್ ನೆಕ್ಸ್ಟ್ ಶೂಟ್ ಮಾಡಿದ ಸೀನ್ಸ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಬಿಲ್ಡ್ ಆಗ್ತಾ ಇತ್ತು. ಸೆಕೆಂಡ್ ಹಾಫ್ ಎಲ್ಲ ಏನೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಎಕ್ಸ್ಟ್ರಾ ಆರ್ಡಿನರಿ. So hats off to Yogaraj sir for designing my character this way. Thank you so much for giving this opportunity for me. ಈ ಮೂವಿಯಲ್ಲಿ ಎಲ್ಲಾ ಕಾಸ್ಟ್ಯೂಮ್ ಕೂಡ ಗ್ರ್ಯಾಂಡ್ ಲುಕ್ ಅಲ್ಲಿ ಇರಬಾರ್ದು, ಎಲ್ಲ ಸಿಂಪಲ್ ಆಗಿರ್ಬೇಕು, ಡೈಲಿ ಯೂಸ್ ಮಾಡೋಂಥ ಕಾಸ್ಟ್ಯೂಮೇ ಆಗಿರ್ಬೇಕು ಅಂತ ಹೇಳಿ. ಯೂಶಲಿ ಒಂದು ಮೂವಿಯಲ್ಲಿ ಗ್ರ್ಯಾಂಡ್ ಲುಕ್ ಕಾಸ್ಟ್ಯೂಮ್ ಕೂಡ ನಾವು ಸೆಲೆಕ್ಟ್ ಮಾಡಬಹುದು, ಆದ್ರೆ ರಿಯಲಿಸ್ಟಿಕ್ ಆಗಿರೋ ಕಾಸ್ಟ್ಯೂಮ್ ನ ಸ್ವಲ್ಪ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸನೇ ಆಗಿತ್ತು. So this is my first movie I'm working as a co-director. ಡೈರೆಕ್ಟರ್ ಡ್ಯಾಡಿನೇ ಆಗಿದ್ರು ಕೂಡ ಆನ್ ಸೆಟ್ ಯಾವ ರಿಲೇಷನ್ ನಡೀತಾ ಇರಲಿಲ್ಲ ವರ್ಕ್ ಮುಂದೆ. ಸೊ ಇದರಿಂದ whenever I do mistakes he was scolding me in front of everyone. ಅದು ಆ ಕ್ಷಣಕ್ಕೆ ಎಂಬ್ರಾಸ್ ಆಗ್ತಿತ್ತು, ಬಟ್ ಸ್ಟಿಲ್ I have learned a lot of things from those scoldings. End of the day, however, he was impressed and he was satisfied by my assistance and work for the movie. And ನಾನು ತಗೊಂಡಿರೋ ಕೋರ್ಸ್ ಕೂಡ ಫಿಲ್ಮ್ ಅಂಡ್ ಮೀಡಿಯಾ ಸಂಬಂಧಪಟ್ಟಿರೋದ್ರಿಂದ this 60 days journey was a wonderful experience for me personally. Thank you, Dad, I mean the director, for this wonderful opportunity to work as a co-director with you in this movie.
ಇಂಪಾರ್ಟೆಂಟ್ ಪರ್ಸನ್ ಡೈರೆಕ್ಟರ್ ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಹಿಟ್ಲರ್ ಅಂತ ಹೇಳ್ಬೋದು. ಬಿಕಾಸ್ ಅವರು ಟೀಮ್ ನ ಮ್ಯಾನೇಜ್ ಮಾಡೋ ವೇ ಆಗಿರ್ಲಿ, ಕಮಾಂಡ್ ಮಾಡೋ ರೀತಿ ಆಗಿರ್ಲಿ ತುಂಬಾ ಪರ್ಫೆಕ್ಟ್ ಆಗಿತ್ತು. ಅದ್ರಲ್ಲೂ ಅವರು ಸೆಟ್ ಬರ್ತಿದಾರೆ ಅಂದ್ರೆ ನಮ್ಗೆಲ್ಲ ನರ್ವಸ್ನೆಸ್ ಸ್ಟಾರ್ಟ್ ಆಗೋದು. ಬಿಕಾಸ್ ಯಾವುದೇ ಒಂದು ಮಿಸ್ಟೇಕ್ ಆಗಿರ್ಲಿ ಅದು ಡೈರೆಕ್ಟ್ ಆಗಿ ಹೇಳ್ತಿದ್ರು. ಇಟ್ ವಾಸ್ ಸೋ ಗುಡ್ ಫಾರ್ ಅಸ್. ಅದು ನಮ್ಮ ತಪ್ಪನ ಅಲ್ಲಿಗೆ ನಾವು ರೆಕ್ಟಿಫೈ ಮಾಡ್ಕೋಬೋದಾಗಿತ್ತು. ಇನ್ನು ಮೂವಿ ಹೇಳ್ಬೇಕಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಸೀನ್, ಒನ್ ಡೇ ಒನ್ ಸೀನ್ ಅಂತ ತುಂಬಾ ಬ್ಯೂಟಿಫುಲ್. ಆ ಸೀನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ದಾರೆ. ಯಾವುದಕ್ಕೂ ಕಾಂಪ್ರಮೈಸ್ ಮಾತ್ರ ಹಾಕಿಲ್ಲ. ಬಿಕಾಸ್ ಅವರು ಕಾನ್ಸಂಟ್ರೇಷನ್ ಫುಲ್ಲು ಮೂವಿ ಅದ್ರ ಮೇಲೇನೆ ಇತ್ತು. ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಅಂಡ್ ಇವನ್ ದ ಕೋ ಡೈರೆಕ್ಟರ್ ವರ್ಕ್ ವಾಸ್ ರಿಯಲಿ ಗುಡ್. ಶಿ ಹೆಲ್ಪೆಡ್ ಮಿ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್. ಬಿಕಾಸ್ ಈ ಮೂವಿ ನನ್ನ ಕೆರಿಯರ್ಗೆ ಒನ್ ಆಫ್ ದ ಅಮೇಸಿಂಗ್ ಮೂವಿ ಆಗಿರುತ್ತೆ. ಕೆರಿಯರ್ ಬಿಗಿನಿಂಗ್ ಅಲ್ಲೇ ಇಂಥ ಮೂವಿ ಸಿಕ್ಕಿದ್ದು ತುಂಬಾ ಬ್ಲೆಸ್ಫುಲ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಯೋಗರಾಜ್ ಸರ್. ಥ್ಯಾಂಕ್ ಯು. ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬಾನೇ ಇದೆ. ಯಾಕಂತಂದ್ರೆ ಇದು ಕೇವಲ ಸಿನಿಮಾ ಮಾತ್ರವಲ್ಲ, ನನ್ನ ಬಹಳಷ್ಟು ವರ್ಷಗಳ ಕನಸು ಕೂಡ ಹೌದು. ಇಂಥ ಒಂದು ಒಳ್ಳೆ ಪಾತ್ರ ಮಾಡಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ. ಸೊ ಅದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ನಮ್ಮ ನಿರ್ದೇಶಕರು ಡಿ ಯೋಗರಾಜ್ ಸರ್ ಮಾಡಿಕೊಟ್ಟಿದ್ದಾರೆ. ಸೊ ಮೊದಲದಾಗಿ ಥ್ಯಾಂಕ್ ಯು ಸರ್, ನಿಮಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಜೊತೆಗೆ ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಅನುಭವಗಳು ತುಂಬಾನೇ ಇದೆ. ಮಂಗಳೂರಲ್ಲಿ ಒಂದು ಭಾನುವಾರ ನಾವು ಚಿತ್ರೀಕರಣ ಮಾಡಬೇಕು. ಸಿಕ್ಕಾಪಟ್ಟೆ ಅದು ಆ ಚಿತ್ರೀಕರಣ ಕೂಡ ಮಳೆ ಸಂದರ್ಭದಲ್ಲಿ ಅಂದ್ರೆ ರೈನ್ ಎಫೆಕ್ಟ್ ಅಲ್ಲಿ ಮಾಡಬೇಕು ಅನ್ನೋದು ಇತ್ತು. ಅಂತ ಸಂದರ್ಭದಲ್ಲಿ ಅವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸಿಕ್ಕಾಪಟ್ಟೆ ಜಡಿ ಮಳೆ, ಒಂದು ಹನಿ ಕೂಡ ಕಮ್ಮಿ ಆಗ್ತಾ ಇಲ್ಲ, ಹೆವಿ ಬರ್ತಾ ಇದೆ ಮಳೆ. ಅಂತ ಸಂದರ್ಭದಲ್ಲಿ ನಂಗಾಯ್ತು, ಈ ರೀತಿ ಮಳೆ ಬರ್ತಾ ಇದೆ, ಕ್ಯಾಮರಾ ಇದೆ, ಲೈಟ್ಸ್ ಇದೆ, ತುಂಬಾ ಎಕ್ಸ್ಪೆನ್ಸಿವ್. ಸೊ ಅದನ್ನೆಲ್ಲ ಇಟ್ಟು ಹಿಂಗೆ ಶೂಟ್ ಮಾಡ್ತಾರೆ ಅಂತ ಹೇಳಿ ಬಹುಶಃ ನಾನು ಏನು ಯೋಚನೆ ಮಾಡಿದೆ ಅದೆಲ್ಲ ಉಲ್ಟಾಗೋಯ್ತು. ಯಾಕಂತಂದ್ರೆ ಅದೇ ಮಳೆಯಲ್ಲಿ ಕ್ಯಾಮರಾ ಇಟ್ಟು, ಲೈಟ್ಸ್ ಇಟ್ಟು, ಎಲ್ಲವನ್ನ ಇಟ್ಟು ಚಿತ್ರೀಕರಣ ಮಾಡಿಕೊಟ್ಟಿದ್ದಾರೆ ನಮ್ಮ ಯೋಗರಾಜ್ ಸರ್ ಅವರು. ಸೊ ಅವರು ಕೂಡ ನಮ್ ಜೊತೆ ಒದ್ದೆ ಹಾಕೊಂಡು ಆ ಚಿತ್ರೀಕರಣ ಅಷ್ಟು ಕರೆಕ್ಟ್ ಆಗಿ ಬರೋದಕ್ಕೆ ತುಂಬಾನೇ ಎಫರ್ಟ್ ಆಗಿದ್ದಾರೆ. ಸೊ ಅದರ ಒಂದು ಔಟ್ಪುಟ್ ಅನ್ನ ನಾನು 2 days ಬಿಟ್ಟು ಅವ್ರು ಎಡಿಟ್ ಮಾಡಿ ತೋರಿಸಿದ್ರು. ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಆ ರೀತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಂತ ಮಳೆಯಲ್ಲಿ ಸೂಪರ್ ಆಗಿ ಬಂದಿತ್ತು. ಸೊ ಹಾಗಾಗಿ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮಗೆ ಆದಷ್ಟು ಬೇಗ ನಿಮ್ ಮುಂದೆ ಬರ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಪ್ರಯತ್ನದ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. You will know when you watch it.